ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಿಲ್ಲ, ಇವತ್ತು ಬರೀ ಟೊಮೆಟೊ ಸಾರು ನಮ್ಮ ಅಜ್ಜಿ ಮಾಡ್ತಾಯಿದ್ರು. ನಮ್ಮ ಅಪ್ಪಂದು ಅಮ್ಮ ತುಂಬ ಹಿಂದೆ ಅವರು ತೆಂಗಿನಕಾಯಿ ಮರದಿಂದ ಕಿತ್ಕೊಂಬಂದು ತುರಿದ್ಬಿಟ್ಟು ಎಲ್ಲ ಗ್ರೈಂಡ್ ಮಾಡಿ ಎಲ್ಲ ಮಾಡೋರು. ಅದಕ್ಕೆ ಜಾಸ್ತಿ ಏನು ಸಾಮಾನು ಬೇಡ, ಬಟ್ ಏನು ಅಂದರೆ ಎಲ್ಲರೂ ಅವ್ರಿಗೊಂದು 7 ಜನ ಮಕ್ಕಳು, ಅವ್ರದ್ದು ಹೆಂಡತಿ, ಅವ್ರದ್ದು ಮಕ್ಕಳು ಎಲ್ಲ ಸೇರಿ ಒಂದು 30-40 ಜನಕ್ಕೆ ಬೇರೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಈ ಥರ ಮಾಡೋರು. ಸಿಂಪಲಾಗೂ ಇರ್ತಿತ್ತು, ತುಂಬ ಚೆನ್ನಾಗೂ ಇರ್ತಿತ್ತು. ಅದು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ 2 ಟೊಮೆಟೊ ಬೇಕಾಕಿದ್ದೀನಿ. ಆಮೇಲೆ ತೆಂಗಿನಕಾಯಿ, ಬರೀ ಕೆಂಪು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಇದ್ರ ಜೊತೆಲಿ ಇವಾಗ ಶುಂಠಿ ಹಸಿಮೆಣಸಿನ್ಕಾಯಿನೂ ಬೇಯಕ್ಕೆ ಹಾಕಬೇಕು, ಹಾಕ್ತೀನೀಗ. ಆಮೇಲೆ ಬರೀ ಕೆಂಪು ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿನ ಗ್ರೈಂಡ್ ಮಾಡಿಬಿಟ್ಟು ಹಾಕಬೇಕು. ನಾನು ರೆಡ್ ಚಿಲ್ಲಿ ಪೌಡರು ಮತ್ತು ತೆಂಗಿನಕಾಯಿನ ಗ್ರೈಂಡ್ ಮಾಡಿ ಹಾಕ್ತೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು ಅದಷ್ಟು ಹಾಕ್ಬಿಟ್ಟು ಅನ್ನದ ಜೊತೆಯಲ್ಲಿ ಕುಸುಬ್ಲಕ್ಕಿಯಲ್ಲಿ ಇವತ್ತು ಅವರೆಲ್ಲ ಕೊಡ್ತಾಯಿದ್ದಿದ್ದು ನಮಗೆ ತಿನ್ನೋಕ್ಕೆ. ಇಲ್ಲಿ ಬಿಳಿ ಅಕ್ಕಿಯಲ್ಲೇ ಮಾಡೋದು, ತೋರಿಸ್ತೀನಿ ಹೇಗೆ ಅಂತ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಬೇರೆಯವ್ರಿಗೂ ಶೇರ್ ಮಾಡಿ. ತುಂಬ ಸಿಂಪಲ್ಲು, ಈಸಿ. ಇವತ್ತು ನಮಗೆ ಸ್ನೋನು ಬಂದಿದೆ. ನಮ್ಮದು ಅಡುಗೆ ಮನೆ ವಿಂಡೋಯಿಂದ ತೋರಿಸ್ತೀನಿ. ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹೊರಗಡೆ ಎಲ್ಲ. ನೀವು ಎಂಜಾಯ್ ಮಾಡಲಿ ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಸುಮ್ಮನೆ ಸ್ಲಿಟ್ ಮಾಡಿದ್ದೀನಿ ಅಷ್ಟೇ, ಅದರದ್ದು ವಾಸನೆ ಬಿಟ್ಕೊಳ್ಳೋಕ್ಕೆ. ಇದು ಬರೀ ತೆಂಗಿನಕಾಯಿ, ಕೆಂಪು ಮೆಣಸಿನ್ಕಾಯಿ ಅಷ್ಟೇ ಬೇಕಾಗಿರೋದು ಇದಕ್ಕೆ, ಬೇರೆ ಏನೂ ಬೇಡ. ಉಪ್ಪು ಅಲ್ಲೇ ಹಾಕ್ತೀನಿ ಈಗ. ಜೀರಿಗೆ, ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಮಸಾಲೆ ಹಾಕ್ತೀನಿ ಈಗ. ನಾವಿಲ್ಲಿ ಹುರಿದು ಎಲ್ಲ ಮಾಡಿಬಿಟ್ಟೆಲ್ಲ ಮಾಡಲ್ಲ, ಪೌಡರ್ ಹಾಕಿ ಮಾಡೋದು. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಕೆಲಸ ನಾವೇ ಮಾಡ್ಕೋಬೇಕು. ಒಂದು ಎರಡನೇದು ಬಟ್ಟೆ ಎಲ್ಲ ವಾಸನೆ ಬಂದು ಮನೆಯೆಲ್ಲ ವಾಸನೆ ಬಂದ್ಬಿಡುತ್ತೆ. ನಾವು ಬಾಗಿಲೆಲ್ಲ ತೆಗಿಯಲ್ಲ, ಅದರಿಂದ ವಿಂಡೋ ಎಲ್ಲ ಕ್ಲೋಸು, ಸೀಲ್ಡು, ಹಿಂದ್ಗಡೆ ಬಾಗಿಲೆಲ್ಲ ಕ್ಲೋಸ್ ಆಗಿರುತ್ತೆ. ಅದರಿಂದ ಬಟ್ಟೆ ವಾಸನೆ ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಪೌಡರ್ ಹಾಕಿ ಮಾಡ್ಕೊತೀವಿ. ಇದು ಅನ್ನದ ಜೊತೆಲಿ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊತೀನಿ. ಓಕೆ, ಬಾಯ್. ಎಂಜಾಯ್ ಮಾಡಿ, ನೀವು ಮಾಡ್ಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಿಂಪಲ್ಲು. ಓಕೆ, ಬಾಯ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಓಕೆ, ಬಾಯ್. Hello. Let's go for a bike ride. No, but it's like Take your foot, I take your bike.